ನಗರದಲ್ಲಿ ಕುಡಿಯುವ ನೀರಿಗೆ ನೀರೆಯರ ಪ್ರತಿಭಟನೆ. ನಾಲತುವಾಡ ಸುಮಾರು 1.5 ತಿಂಗಳಾಯಿತು ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿಯವರಿಗೆ ನೀರು ಕೊಡಿ ಅಂತ ಹೇಳಿ ಅಂಗಲಾಚಿದ್ರು ಕೂಡ ಕ್ಯಾರೆ ಅಂತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಮಹಿಳೆಯರು, ಯುವಕರು ಖಾಲಿ ಕೊಡಗಳೊಂದಿಗೆ ಪ್ರತಿಭಟಿಸಿದ ಘಟನೆ ನಾಗಬೇನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇಶ ನಗರದಲ್ಲಿ ಗುರುವಾರ ಸಂಜೆ ನಡೆದಿದೆ. ಗ್ರಾಮದಲ್ಲಿ ನೀರಿನ ಮೂಲವಿದೆ, ಪಕ್ಕದಲ್ಲಿ ನದಿ ಹರಿತಾ ಇದೆ, ಕಲ್ಲು ಎಸೆದ್ರೆ ನದಿಗೆ ತಟ್ಟುತ್ತದೆ. ಇಷ್ಟೆಲ್ಲ ನೀರಿದ್ರೂ ಕೂಡ ಗ್ರಾಮ ಪಂಚಾಯಿತಿಯವರ ನಿರ್ವಹಣೆ ಕೊರತೆಗೆ ನಾವು ಪರದಾಡುವಂತಾಗಿದೆ ಅಂತ ಹೇಳಿ ಮಹಿಳೆಯರು ಆರೋಪಿಸಿದರು. ಅಲ್ಲಲ್ಲಿ ಪೈಪ್ಗಳು ಸಹ ಹದಗೆಟ್ಟ ಪರಿಣಾಮ ನೀರು ಬರ್ತಾ ಇಲ್ಲ. ಸುಮಾರು ನಿವಾಸಿಗಳಿದ್ದೇವೆ, ಬೇಸಿಗೆಯಲ್ಲಿ ನೀರಿಗಾಗಿ ಪರದಾಡುವಂತಾಗಿದೆ. ನಮ್ಮ ಗೋಳು ಕೇಳೋರಿಲ್ಲ ಅಂತ ಹೇಳಿ ಅಳಲನ್ನ ತೋಡಿಕೊಂಡ್ರು. 2 ದಿನಗಳಲ್ಲಿ ನಮ್ಮಲ್ಲಿ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸದಿದ್ದಲ್ಲಿ ಮಹಿಳೆಯರೆಲ್ಲ ಸೇರಿ ಯುವಕರೊಂದಿಗೆ ಗ್ರಾಮ ಪಂಚಾಯಿತಿ ಎದುರು ಕುಳಿತುಕೊಳ್ತೇವೆ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಶರಣಪ್ಪ ಸುಲ್ತಾನಪುರ, ರವಿ ಢಂಬಳ, ವಿಜಯಲಕ್ಷ್ಮಿ ಪ್ಯಾಟ್ರಿಗೌಡ್ರ, ಮಲ್ಲಪ್ಪ ಪತ್ತೇಪುರ, ರೇಣುಕಾ ಸುಲ್ತಾನಪುರ, ಗಂಗಮ್ಮ ಗೌಡರ, ಗೌರಮ್ಮ ಪಾಟೀಲ, ಜಯಶ್ರೀ ಕೋಟ, ದ್ಯಾಮವ್ವ ಭಂಗಿ ಎಚ್ಚರಿಸಿದ್ರು. ಇನ್ನು ನೀರಿನ ಸಮಸ್ಯೆ ನೀಗಿಸುವಂತಹ ಉದ್ದೇಶದಿಂದ ಮೇಲಿಂದ ಮೇಲೆ ಓಣಿಗಳಿಗೆ ಹೋಗಿದ್ದೇನೆ. ನೀರು ಬರದ ಸ್ಥಳದಲ್ಲಿ ಅಲ್ಲಿ ಟ್ಯಾಂಕರ್ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಟಿಸಿ ಸುಟ್ಟ ಸಲುವಾಗಿ ನೀರು ಕೊಡಲು ಸ್ವಲ್ಪ ಅಡೆತಡೆಯಾಗಿತ್ತು ಹಾಗೂ ಬೇಸಿಗೆ ಇರುವಂತಹ ಕಾರಣಕ್ಕೆ ಬೋರ್ವೆಲ್ ಅಲ್ಲಿ ನೀರಿನ ಕೊರತೆ ಇದೆ ಅಂತ ಹೇಳಿ ಎಂಇಎಸ್ ನೀರು ಕೊಡ್ತಿದ್ದೇವೆ. ಎಂಎ ಪೀರಾಪುರ, ಪಿಡಿಒ, ಗ್ರಾಮ ಪಂಚಾಯಿತಿ ನಾಗಬೇನಾಳ. ಒಂದು ತೊಟ್ಟು ನೀನು ಬರಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ, ಏನು ಮಾಡ್ತಾ ಇಲ್ಲ. ಪೈಪು ಡ್ಯಾಮೇಜ್ ಆಗಿದೆ, ಹೇಳಿ ಹಲವಾರು ಸಮಸ್ಯೆ ಹೇಳಿದೆ. ಇವತ್ತು ಕಳಿಸ್ತೀನಿ, ನಾಳೆ ಕಳಿಸ್ತೀನಿ, ಇದುವರೆಗೆ ದುರಸ್ತಿ ಆಗಿಲ್ಲ. ಒಟ್ಟ ಏನೂ ಆಗಿಲ್ಲ. ನೋಡ್ರಿ ಎಲ್ಲಿ ಮಾಡಿರಿ? ಪಂಚಾಯತ್ಗೆ ಹೋಗಿದ್ದೀವಿ ಸರ್. ಎಷ್ಟು ದಿವಸ ಆಯ್ತು ಸ್ಟ್ರೈಕ್ ಮಾಡಿ? 1 ವರ್ಷ ಆತೇನ್ರಿ. ಏನ್ ಹೇಳಿದ್ರ? ಅವಾಗನು ಏನು ಮಾಡ್ಲೇ ಇಲ್ರಿ ಅವರು. ನಾವ್ ಮಾಡ್ಕೊಡ್ತೀವಿ ಅಂತಾರೆ. ಈ 2-3 ತಿಂಗಳಂತೂ ಆಯ್ತ್ರಿ, ನೀರೇ ಬಂದಿಲ್ಲ. ನೀರಿನ ಪ್ರಾಬ್ಲಮ್ ನಮ್ ಬಗೆಹರಿಸ್ಕೊಡ್ರಿ ಸರ್. ಇವ್ 2 ಸಾಲಿಗೆ ಒಟ್ಟ ನೀರ ಇಲ್ರಿ. ಪಿಡಿಒ ಮೇಡಮ್ ಅವ್ರಿಗೆ ಭೇಟಿಯಾಗಿರಿ? ಪಿಡಿಒ ಮೇಡಮ್ ಬಂದಿದ್ರಿ, ಮಾಡ್ಕೊಡ್ತೀನಿ ಅಂದ್ರೆ ಮಾಡೇ ಕೊಟ್ಟಿಲ್ರಿ. ಏನು ಮಾಡ್ಕೊಟ್ಟಿಲ್ರಿ ಅವ್ರು. ನೀರೇ ಮಾಡ್ಕೊಟ್ಟಿಲ್ರಿ. ಇದು ಗರ್ಭಟ್ಟಿ ಕಟ್ರಿ ನೀರ್ ಕೊಡ್ತೀನಿ ಅಂತಾಳ ಆಯಮ್ಮ ನೇರವಾಗಿ. ನೇರವಾಗಿ ಇಲ್ಲಿ ಉಳ್ದಾರ ಒಬ್ರು ಕಡು ಬಡವ್ರು ಇರ್ತಾರ. ಗರ್ಭಟ್ಟಿ ಕಟ್ಟಿದವ್ರಿಗೆ ಯಾರು ನೀರು ಕೊಡು ಅಂತ ಕೇಳಿದೆ. ಅದಕ್ಕೂ ಕ್ಯಾರೆ ಇಲ್ಲ. ನಾವ್ ಎಲ್ಲ ಕ್ಲಿಯರ್ ಅದಾವ. ಪ್ರಮುಖ ಕಾರಣ ಗೊತ್ತಾಗಲಿಲ್ಲ. ನೀರ್ ಅದಾವ, ಇವರೇ ಬಿಡವಲ್ರ. ಹೌದ್ರಿ, ಸತ್ಯ. ನೀರ್ ಅದಾವ, ಕಂಟ್ರೋಲ್ ಇಲ್ಲ. ಊರಲ್ಲಿ ಕಂಟ್ರೋಲ್ ಇಲ್ಲ. ಒಂದು ಓಣ್ಯಾಗ ಕಂಟಿನ್ಯೂ ಇರ್ತೈತಿ 24/7 ಹೋಗ್ತಾ ಇದೆ. ಸಿಬ್ಬಂದಿ ಸರಿಯಾಗಿ ಕೆಲಸ ಅದು ಇಲ್ಲ. ಮೇಡಮ್ ಅದ್ರ ನೋಡ್ರಿ, ಅಧಿಕಾರಿಗಳು ಮೊದ್ಲ ಸರಿ ಇಲ್ಲ. ಅವ್ರ ಬೇಜವಾಬ್ದಾರಿಯಿಂದ ಆಗ್ತದೆ. ಮೇಡಮ್ ಅವ್ರಿಗೆ 2-3 ತಿಂಗಳಿಂದ ಆಯ್ತು ಐತೆ. ನೀರಿನ ಮೂಲನ ಐತೆ. ಇನ್ನೊಂದು ಹೆಚ್ಚಿನ ನೀರಿನ ಮೂಲನ ಮಾಡ್ಬೇಕು ಇವ್ರಿಗೆ. ಹೆಚ್ಚುವರಿ ಬೇಕು. ಯಾಕಂದ್ರೆ ಈ ಊರು ಮುಳುಗಡೆ ಆಗಿದೆ ಡ್ಯಾಮ್ಗೋಸ್ಕರ. ಇಲ್ಲಿಂದ ಒಂದು ಕಲ್ವ ಡ್ಯಾಮ್ ಬೀಳುತ್ತೆ, ಬಟ್ ಇವರ ನೀರಿಲ್ಲ. ಇಲ್ಲಿಂದ ಬೇರೆ ಡಿಸ್ಟ್ರಿಕ್ಟ್ ಬೇರೆ ತಾಲೂಕು ಹೋಗ್ತೈತೆ, ಇಲ್ಲಿಂದ ಬೇರೆ ಡಿಸ್ಟ್ರಿಕ್ಟ್ ಬೇರೆ ತಾಲೂಕು ಹೋಗುತ್ತೆ, ಬಟ್ ಈ ಊರಿಗೆ ನೀರಿಲ್ಲ. ಇಲ್ಲಿ ನಾಗಬೇನಾಳ ಇದೆ, ಬಟ್ ವೀರೇಶ್ ಮನೆ ನಾಳೆ ಏನೋ ಕೂರ್ಸಾರ. ಅದು ಕಂಪ್ಲೀಟ್ ಆಗಿಲ್ಲ. ಶ್ರೀ ಮಾತ್ರನಲ್ಲಿ ಏನಿಲ್ಲ, ನೀರಿಲ್ಲ. ಮನೆಗೆ ಮಾತ್ರ ಜಲ ಜೀವನ ಯೋಜನೆ ಏನದಲ್ಲ ತಲಿಚಾರ. ಅದ್ರಾಗ ಯಾರು ಏನು ನೀರು ಇಲ್ಲ, ಏನು ಇಲ್ಲ. 1.5 ತಿಂಗಳ ಮೇಲೆ ವಿಡಿಯೋ ಮಾಡೋರು ಏನ್ ಹೇಳ್ತಾರೆ? ಅವ್ರು ಏನ್ ಬರ್ತಾರೆ, ಆತ್ರಿ ನೀರ್ ಇದನ್ನ ಮಾಡ್ಕೊಡ್ತೀವಿ ಅಂತಾರೆ. ಅವರು ಬಂದೇ ಇಲ್ಲ. ನೀರಿನ ಇವರಿಗೆ ಬಂದೇ ಸ್ಥಳ ಪರಿಶೀಲನೆ ಮಾಡಲ್ಲ. ಮತ್ತೆ ಹಿಂದಲ ಒಣಗಿದ್ರಿ ನಮ್ಮ 2 ಬಾಜು ಅಂತ ಹೊಟ್ಟೆ ಕುಡಿಯಕ್ ನೀರಲ್ಲ. ಎಷ್ಟು ದಿವಸದಿಂದ ನೀರಿಲ್ಲ ನಿಮ್ಗೆ? 1 ತಿಂಗಳಿಂದ ನೀರು ಬರ್ತಾ ಇಲ್ಲ. ಗ್ರಾಮ ಬರೋದು ವಿಜಯಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕಿನ ಕೊನೆ ಗ್ರಾಮ. ಈ ನಮ್ಮ ಊರ ಪಕ್ಕದಲ್ಲಿ ಬಸವಸಾಗರ ಅಣೆಕಟ್ಟು ಇದೆ. ಆದ್ರೆ ನಮ್ಮ ಊರಿಗೆ ನೀರ ಸಮಸ್ಯೆ ಬಹಳ ಕಾಡುತ್ತಿದೆ. ಹಿಂದಿನ ಬಾಜು ಓಣಿಯಲ್ಲಿ ನೀರು ಚಂತಾನೆ ಇರ್ತಾವ್ರಿ. ಆದ್ರೆ ನಮ್ಮ 2 ಓಣಿಯಲ್ಲಿ ಮಾತ್ರ ನೀರ್ ಬರ್ತಾ ಇಲ್ರಿ. ಪಿಡಿಒ ಕೇಳಿದ್ರೆ ಬರ್ತಾವಮ್ಮ ಅಂತ ಕೇಳ್ತಾರೆ, ಆದ್ರೆ ನೀರು ಬರಲ್ರಿ. ಫೋನ್ ಹಚ್ಚಿದ್ರೆ ನಾಳೆ ಬಿಡ್ತೀನಿ, ನಾಡ್ದ ಬಿಡ್ತೀನಿ ಅಂತಾರಿ. ಏನೋ ರೆಸ್ಪಾನ್ಸ್ ಮಾಡಲ್ರಿ ಒಟ್ಟ ಮೇಡಮ್ ರೀ. ಇನ್ನೂ 1 ವಾರ ತಾನೇ ನೀರು ಬಿಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ನಾವು ಸ್ಟ್ರೈಕ್ ಮಾಡಿದ್ರು ಅವ್ರು ಇಲ್ಲ ಬಿಡ್ತೀವಿ ನೀರ್ ನೀರ್ ಬಿಡ್ತಾ ಇಲ್ರಿ. ಆದ್ರೆ ಕೆಲವೊಂದು ಓಣಿ ಅಲ್ರಿ ಊಟ ಮಾಡಿದ ಪ್ಲೇಟ್ ಸಮಯ ಹೋಗಿ ಎಲ್ಲ ನಾಳೆಯಿಂದಾನೇ ನೀರು ಬರೋಕ್ ಇಲ್ದೇ ಇದ್ರೆ ಹೋರಾಟ ಮಾಡ್ತೀವಿ.